ಆ್ಯಸ್ ಯೂಶುವಲ್ ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದು ಬರ್ತಾ ಇದ್ದೀನಿ. ಏನು ಮಾಡೋದು ಅಂತ ಗೊತ್ತಿಲ್ಲ. ವಿಲ್ ಸಿ ನೋಡೋಣ. ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಡಿಕೋಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿ ಇದ್ದೀನಿ. ಗೈಸ್, ಸ್ಟಾರ್ಟ್ ಆಯ್ತು ರಿಯಲ್ ರೈನಿ ಸೀಸನ್ ಸ್ಟಾರ್ಟ್ ಆಯ್ತು. ಹೆಂಗಪ್ಪ ಅಂದ್ರೆ ನಮ್ಮನೆ ಪಕ್ಕ ಜುಳು ಜುಳು ಬಂದ್ರೆ ರೈನಿ ಸೀಸನ್ ಸ್ಟಾರ್ಟ್ ಆದಾಗೆ. ಸೊ ಇಟ್ಸ್ ನಾಟ್ ದಟ್ ಮಚ್ ಬಟ್ ಸ್ಟಿಲ್ ಸ್ಟಾರ್ಟ್ ಆಗಿದೆ. ಬನ್ನಿ ಐ ವಿಲ್ ಶೋ ಯು. ಸೊ ಆಲ್ಮೋಸ್ಟ್ ಫುಲ್ ಆಗಿದೆ ಬಟ್ ಕಂಟಿನ್ಯೂಸ್ ಮಳೆ ಇಲ್ಲ ಅಲ್ಲ, ಸೊ ಜರಿ ಜರಿ ಕಮ್ಮಿ ಇದೆ ಬಟ್ ಸ್ಟಿಲ್ ಜರಿ ಇದೆ. ಅಲ್ಲಿ ಶೋ ಜರಿ 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 ಆಗಿ ಅಲ್ಲೊಂದು ಪಾಂಡೇ ಆಗ್ಬಿಟ್ಟಿದೆ. ಮಿನಿ ಪಾಂಡ್ ಕಾಣಿಸ್ತಾ ಇದೆಯಾ? ಸೂಪರ್ ಅದ ನೋಡಿ, ಅಲ್ಲೆಲ್ಲ ಎಷ್ಟು ನೀರು ತುಂಬಿದೆ, ಸಕ್ಕತ್ತಲ್ಲ. ಬನ್ನಿ ಹೋಗಿ ಬಟ್ಟೆ ನೆನೆ ಹಾಕ್ಬಿಟ್ಟು ಬರೋಣ, ಇನ್ನೂ ಜೋರಾಗತ್ತೆ. ಆ್ಯಕ್ಚುಲಿ ಈ ಬಾವಿಕಟ್ಟೆ ಮಧ್ಯೆ ಹೋಗೋದಿದೆಯಲ್ಲ ತುಂಬ ಕಷ್ಟ ಗೈಸ್. ಮುಂಚೆ ಸಣ್ಣ ಇದ್ದೆ, ಆವಾಗಲೇ ಆಗಲ್ಲ ಅಂತ ಬಾಯ್ ಬಾಯ್ ಬಡ್ಕೋತಾ ಇದ್ದೆ. ಈಗ ದಿನದಿಂದ ದಿನಕ್ಕೆ ಹೂವಿನ ಕೋಸ್ ಥರ ಹರಳ್ಕೋತಾ ಇದ್ದೀನಿ. ಇನ್ನೆಲ್ಲ ಆಗುತ್ತೆ ಹೇಳಿ. ಇವತ್ತಿಂದು ಏರ್ ಸ್ಟೈಲ್ ಇದೆಯಲ್ಲ ಸಖತ್ತಾಗಿ ಕಾಣ್ತಾ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗ್ತಾ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ನನಗೇನೋ ಒಂಥರ ಡಿಫ್ರೆಂಟ್ ಫೀಲೇ ಕೊಡ್ತಾ ಇದೆ ಗೊತ್ತಾ. ಐ ಜಸ್ಟ್ ಲೈಕ್ ದಿಸ್. ನನ್ನ ಹೇರ್ ಸ್ಟೈಲು ಎಲ್ಲ ಸ್ಟ್ರೈಟ್ ಸ್ಟ್ರೈಟ್ ಥರ ಆಗ್ಬಿಟ್ಟಿದೆ. ಬಟ್ಟೆ ನೆನೆ ಯಾಕಾಯ್ತು, ಬನ್ನಿ ಹೋಗೋಣ. ಮನೆ ಅಂದಮೇಲೆ ಕೆಲಸಗಳು ಇದ್ದಿದ್ದೆ. ಬೆಳಗ್ಗೆ ಆಯಿತು ಅಂದರೆ ಹೆಂಗಸ್ರುಗಳಿಗೆ ಕೆಲಸ ಸ್ಟಾರ್ಟ್ ಆಗುತ್ತೆ ಅಲ್ಲ. ಆ್ಯಕ್ಚುಲಿ ಗಂಡಸ್ರ ಲೈಫೇ ಸೂಪರ್ ಅಂತ ಸಮ್ಟೈಮ್ಸ್ ಅನಿಸುತ್ತೆ. ಯಾಕೆ ಗೊತ್ತಾ, ಬೆಳಗ್ಗೆ ಎದ್ದು ಅವ್ರಿಗೆ ತಿಂಡಿ ಮಾಡಬೇಕು, ಅಡುಗೆ ಮಾಡಬೇಕು, ಟೆನ್ಷನ್ ಇಲ್ಲ ಗೈಸ್. ಆ್ಯಂಡ್ ಮೋರ್ ಓವರ್ ನನಗನ್ಸುತ್ತೆ ಸಮ್ಟೈಮ್ಸ್ ಗಂಡಸ್ರ ಲೈಫೇ ಚಂದ ಅಂತ. ಏನಂತೀರಾ? ಬೇರೆ ಗಂಡಸ್ರುಗಳ ಬಗ್ಗೆ ನನಗೆ ಗೊತ್ತಿಲ್ಲ. ನಮ್ಮನೆ ಇರೋ ಗಂಡಸ್ರುಗಳು ನೋಡ್ತಾ ಇದ್ದರೆ ನನಗೆ ಅನ್ಸೋದು ಹೀಗೆ ಅಷ್ಟೇ. ಫಿನಾನ್ಷಿಯಲಿ ಸ್ಟ್ರಾಂಗ್, ಅದು ಏನು ಹಾಗೆ ಬರಲ್ಲ, ಕೆಲಸ ಮಾಡಬೇಕು. ಆದರೆ ಏನೋ ಗೊತ್ತಿಲ್ಲ ಗೈಸ್, ನಮ್ಮನೆ ವಾತಾವರಣ ನೋಡಿದ್ರೆ ಗಂಡಸ್ರ ಲೈಫ್ ಅಷ್ಟೊಂದು ಕಷ್ಟ ಅಲ್ಲ ಅಂತ ನನಗನ್ನಿಸ್ತಾ ಇದೆ. ಅದನ್ನು ಹೇಗೆ ಇನ್ಡೆಪ್ತಾಗಿ ಹೇಳಬೇಕು, ಎಳೆ ಎಳೆ ಬಿಡಿಸಿ ಹೇಳಬೇಕು ಅವೆಲ್ಲ ನನಗೆ ಗೊತ್ತಿಲ್ಲ. ಬಟ್ ನಂಗೆ ಹಂಗೆ ಅನ್ನಿಸ್ತಾ ಇದೆ. ಯಾರ್ದೇನಾದರೂ ಆಗಲಿ, ಬನ್ನಿ ನಾವು ನೀರು ಕುಡಿದು ತಿಂಡಿ ಮಾಡೋಣ. ಹಾಗೆ ಚಿಂಟುನ ಎದ್ದೊಳಿಸ್ಬೇಕು, ಚಿಂಟು ಪಪ್ಪಾಗೆ ವಾಟರ್ ಕೊಡಬೇಕು, ಎಲ್ಲ ಇದೆ ಅಲ್ಲ. ಸೊ ಅದೆಲ್ಲ ನೋಡ್ಕೊಳ್ಳೋಣ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಹೇಳ್ತಾ ಇದ್ರು ಹೀಗೆ ಮಾತಾಡುವಾಗ, ನಾನು ಮಾಡೋ ದೋಸೆ ಅಂದರೆ ತುಂಬ ಇಷ್ಟ ಅಂತೆ. ನೀವು ಏನಾದರೂ ಮಾಡಿ ಅಕ್ಕ, ನನಗೆ ನಾನು ಆ ಕಡೆ ಬಂದರೆ ನನಗೆ ದೋಸೆ ಮಾಡಿಕೊಡಿ ಆಯಿತಾ ಅಂತ ಕೇಳ್ತಾ ಇದ್ರು. ಓ ಮೈ ಗಾಡ್, ದೋಸೆಗೂ ಇಷ್ಟೊಂದು ಜನ ಪ್ರೀತಿ ಮಾಡ್ತಾರಾ ಅಂತ ಗೊತ್ತಾಗಿದ್ದು ನನಗೆ ಅವ್ರ ಜೊತೆ ಮಾತಾಡಿದ್ಮೇಲೆ. ಚಿಂಟುಗೆ ನೀರು ಕೊಟ್ಬಿಟ್ಟು ಬಂದೆ, ನನಗೂ ಸಹ ಕಾಫಿ ಮಾಡಿಕೊಂಡೆ. ಬನ್ನಿ ಕುಡಿಯೋಣ. ಇನ್ನೂ ಬಟ್ಟೆ ನೆನೆ ಹಾಕಿಲ್ಲ ಗೈಸ್, ಬಿಕಾಸ್ ಮಳೆನೂ ಬರ್ತಾ ಇದೆ ಮತ್ತು ಇದೆಲ್ಲ ಒಳಗಡೆ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಫಸ್ಟ್ ಕಾಫಿ ಮಾಡ್ಕೊಂಡ್ಬಿಟ್ಟೆ. ಬಿಸಿ ಬಿಸಿ ಕಾಫಿ, ಸ್ಟ್ರಾಂಗ್ ಕಾಫಿ. ಕೆಲವೊಂದು ಸಲ ಬಿಡಬೇಕು ಎಲ್ಲ ಅನಿಸತ್ತೆ, ಆದರೆ ಕೆಲವೊಂದು ಸಲ ಏನು ಬಿಟ್ಟು ಏನು ಸಾಧಿಸೋದಿದೆ, ಏನು ಕಡ್ದು ನಾಟಾಕೋದಿದೆ ಅಂತ ಅನಿಸುತ್ತೆ. ಎಲ್ಲ ನನ್ನ ಮನಸ್ಸಲ್ಲೇ ಏನದು ವಾರೆಲ್ಲ ಆಗ್ತಾ ಇರುತ್ತೆ. ಸೊ ಅದೆಲ್ಲ ನೋಡಿ ಸಮ್ಟೈಮ್ಸ್ ಏನೂ ಬಿಡೋದು ಬೇಡ, ಎಲ್ಲನೂ ಇಟ್ಕೊಂಡೇ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ಏನೂ ಬಿಟ್ಟಿಲ್ಲ, ಎಲ್ಲ ಲಿಮಿಟಲ್ಲಿ ಇಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನಿಮಗೇನು ಅನ್ನಿಸ್ತಾ ಇದೆ ನನ್ನ ಈ ಡಿಸಿಷನ್ ಬಗ್ಗೆ ಹೇಳಿ. ನನಗೆ ಕಾಲೇಜ್ ಸ್ಟೂಡೆಂಟ್ ನೋಡ್ಕೊಂಡ ಥರ ಆಗ್ತಾ ಇದೆ ನನ್ನನ್ನು ನಾನು ನೋಡ್ಕೊಂಡ್ರೆ. ಸಿಪ್ಪು ಬಲ ಕ್ಯೂಟ್ ಶುವೆ, ಚಿಪಿಕಲ್ ಸುಕ್ಕ. ಗೈಸ್ ನಿಮಗೆಲ್ಲ ಹೇಳ್ತಾ ಇರ್ತೀನಿ ಅಲ್ಲ, ಚಿಂಟೆಯವ್ರ ಅಜ್ಜಿ ಎಲ್ಲದು ಚಂದ ಮಾಡ್ತಾರೆ. ಹಾಗೆ ನೋಡಿ ಇವತ್ತು ಸಹ ಚಿಪಿಕಲ್ ಸುಕ್ಕ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿತ್ತು. ಬನ್ನಿ ಚಿಂಟು ಪಪ್ಪಾಗೆ ನೀರು ಕೊಟ್ಬಿಟ್ಟು ಅವನಿಗೆ ತಿಂಡಿ ಕೊಡೋಣ. ಹಾಗೆ ಟೀ ಎಲ್ಲ ಕೊಟ್ಬಿಟ್ರೆ
ಚಿಂಟು ಪಪ್ಪಾದು ಕೆಲಸ ಮುಗ್ದ ಹಾಗೆ. ಸೊ ಅವನೊಬ್ಬ ಚಂದ ಇದ್ದರೆ ನಾವೆಲ್ಲರೂ ಚಂದ ಇರ್ತೀವಿ. ನಾನಿಲ್ಲಿ ಯಾರನ್ನು ತೆಗಳ್ತಾ ಇಲ್ಲ, ಯಾರನ್ನೂ ಹೊಗಳುತ್ತಾ ಇಲ್ಲ. ಡೇ ಟು ಡೇ ಲೈಫಲ್ಲಿ ಏನಾಗುತ್ತೆ ನಾನು ಅದನ್ನು ಜಸ್ಟ್ ಹಾಗೆ ಹೇಳ್ತಾ ಹೋಗ್ತೀನಿ ಬಿಟ್ಟರೆ ನಾನಿಲ್ಲಿ ಯಾರನ್ನೂ ಡಿಗ್ರೇಡ್ ಮಾಡಲ್ಲ, ಯಾರನ್ನೂ ಹೊಗಳಿ ಹಟ್ಟಕ್ಕೂ ಸಹ ಏರಿಸ್ತಾ ಇಲ್ಲ. ಇಟ್ಸ್ ಮೈ ಲೈಫ್ ಅನ್ನೋದನ್ನು ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ. ಮುಖ ಎಲ್ಲ ಆಯಿಲಿನೆಸ್ ಎಲ್ಲ ತಕ್ಕೋ, ಒರೆಸ್ಕೋ. ಸ್ಮೈಲ್ ಮಾಡು. ಎಂತ ಟೈಮ್ ಇಲ್ಲ, ಏನೋ ಜಸ್ಟ್ 9 o'clock ಅಷ್ಟೇ. 9:30ಗೆ ತಾನೇ ಕ್ಲಾಸ್. ಸ್ಕೂಲಿಂದು ಡೈರಿ ಬುಕ್ಕಿಗೆ ಹಾಕೋಕ್ಕೆ ಫೋಟೋಸ್ ಬೇಕಂತೆ, ಇರಲಿಲ್ಲ. ಕಲರ್ ಫೋಟೋಸ್ ಇತ್ತು, ಅದು ಬೇಡ ಅಂದ. ಅದಕ್ಕೆ ಯೂನಿಫಾರ್ಮಲ್ಲಿ ಫೋಟೋ ತೆಗಿಸ್ತಾ ಇದ್ದೀನಿ ಗೈಸ್. ಸದ್ಯ ಗೈಸ್ ನಾವು ಕರೆಕ್ಟಾಗಿ ಇಲ್ಲಿ ಬಂದು ರೀಚ್ ಆದ್ವು. ಮಳೆ ಜೋರು ಬಂತು ಆಯಿತಾ. ಎಷ್ಟು ಮಳೆ ಅಂದರೆ ದೇವ, ಗಾಳಿನೂ ತುಂಬ ಇದೆ. ಆ್ಯಕ್ಚುಲಿ ನನ್ನ ಮಗ ಬರುವಾಗ ಹೇಳ್ತಾ ಇದ್ದ, ರೆಡ್ ಅಲರ್ಟ್ ಇದೆ ಅಮ್ಮ, ರಜಾ ಕೊಡ್ತಾರೆ ಅಮ್ಮ ಅಂತ. ಮಣ್ಣು ಗೈಸ್ ಪಾಪ ಒಂದಿನ ರಜಾ ಬೇಕು ಅಂತ ಪ್ರೇ ಮಾಡ್ತಾ ಇದ್ದಾನೆ. ಆದರೆ ಪಾಪ ಒಂದಿನಕ್ಕೂ ರಜಾ ಸಿಕ್ಕಿಲ್ಲ, ಇನ್ನೂ ಮಳೆ ನೆಪ ಹೇಳಿ. ನಮ್ಮ ಚಿಂಟು ಹೇಳ್ತಾ ಇದ್ದ, ಅಮ್ಮ ಕಾರವಾರ DC ಸರಿ ಇಲ್ಲ ಅಮ್ಮ, ಏನು ಇಷ್ಟೊಂದು ಮಳೆ ಇದ್ರೂ ರಜಾನೇ ಕೊಡ್ತಾ ಇಲ್ಲ. ನಾನೇನಾದರೂ DC ಆದ್ರಂತೂ ಹಿಂಗೆ ಸ್ವಲ್ಪ ಮಳೆ ಬರುತ್ತೆ ಅಂದರೆ ಸಾಕು ಅಮ್ಮ, ನಾನು ರಜಾ ಕೊಟ್ಬಿಡ್ತೀನಿ, ರಜಾನ ಡಿಕ್ಲೇರ್ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ದ. ಸೊ ಅದೆಲ್ಲ ಕೇಳೋಕ್ಕೆ ಚೆಂದ ಅನಿಸುತ್ತೆ. ಆದರೆ ಆ ಪೊಸಿಷನಲ್ಲಿ ಇದ್ದಾಗಲೇ ಅದರದ್ದು ಅಪ್ಸ್ ಆ್ಯಂಡ್ ಡೌನ್ಸ್ ಗೊತ್ತಾಗೋದು, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಗೊತ್ತಾಗೋದು. ಇದು ನನಗೆ ಗೊತ್ತು, ಪಾಪ ಅವ್ನ ಮಗು ಅಲ್ಲ, ಅವನಿಗೆ ಗೊತ್ತಿಲ್ಲ. ಅವನಿಗೆ ಬೇಕಾಗಿರೋದು ರಜಾ ಅಷ್ಟೇ. ಸೊ ರಜಾ ಕೊಡೋರು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅಷ್ಟೇ ಮಾತಾಡ್ತಿದ್ದಾನೆ ಹೊರತು ಅದ್ರ ಹಿಂದೆ ಎಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಅನ್ನೋದು ಅವನಿಗೆ ಗೊತ್ತಿಲ್ಲ. ಗೈಸ್, ಅನ್ನ ಮಾಡಾಯಿತು. ಈಗ ಟೀ ಇಟ್ಟಿದ್ದೀನಿ, ಪಾತ್ರೆ ಸಹ ತೊಳ್ಕೊಂಡೆ. ಇವತ್ತು ಕೆಲಸದವರು ಬರ್ತಾ ಇಲ್ಲ, ಸೊ ಪಾತ್ರೆನೂ ತೊಳ್ಕೊಂಡ್ಬಿಟ್ಟೆ. ಸ್ವಲ್ಪ ಬ್ಯಾಂಕ್ ಕೆಲಸ ಮಾಡಿಸ್ಕೋಬೇಕು ಅಂತ ಇದ್ದೀನಿ, ಮಾಡ್ಬೇಕಂತ ಇದ್ದೀನಿ. ಅದಕ್ಕೇನೆ ಸ್ವಲ್ಪ ಬೇಗ ಕೆಲಸ ಮಾಡ್ಕೋಬೇಕು. ಇನ್ನೂ ಬಟ್ಟೆನೂ ಒಗ್ದಾಗಿಲ್ಲ, ಮಳೆ ಬೇರೆ ಜೋರಿದೆ. ಅಂತ ಮಾಡಿದ್ರು. ಫಸ್ಟು ಬಿಸಿ ಟೀ ಕುಡ್ಕೊಂಡ್ಬಿಡೋಣ, ಆಮೇಲೆ ಮಿಕ್ಕಿದ್ದು. ಬಿಸಿ ಟೀ ಮಾಡ್ಕೊಂಡು ಬಂದೆ, ಫಸ್ಟ್ ಕುಡಿದು ಬಿಡೋಣ. ನಾಳೆ ಶೀತ ಆಗೋಯ್ತು. ಟೈಮ್ 10 ಗಂಟೆ ಆಗೋಯ್ತು. ಕೆಲವೊಂದ್ಸಲ ಅನಿಸುತ್ತೆ ನಾನೇನು ಕೆಲಸ ಮಾಡ್ತೀನಲ್ಲ ಅದು ಕೆಲಸನೇ ಅಲ್ಲ, ಇಟ್ಸ್ ನಥಿಂಗ್ ಅಂತ ಅನಿಸುತ್ತೆ. ಯಾರಿಗಾರು ಎಕ್ಸ್ಪ್ಲೈನ್ ಮಾಡುವಾಗ ನಾನು ಇಷ್ಟೆಲ್ಲ ಮಾಡಿದೆ ಅಂತ ಹೇಳೋದು ಈಸಿ, ಬಟ್ ಅಷ್ಟೊಂದು ಟೈಮು ಯಾಕೆ ಅನ್ನೋದು ಕ್ವಶನ್ ಮಾರ್ಕ್ ಆಗುತ್ತೆ. ಬೇಗ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ, ಮತ್ತು ಏನು ಇಷ್ಟು ಬೇಗ ಆಗೋಯ್ತಲ್ಲ ಅಂತ ಅನಿಸುತ್ತೆ. ಬಟ್ ನಿಜ ಹೇಳ್ತೀನಿ ಗೈಸ್, ವಾಸ್ತವಕ್ಕೂ ಹೇಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಇಲ್ಲಿ ಬಂದಾಗಲೇ ಗೊತ್ತಾಗೋದು ಅವರವರ ಕಷ್ಟ ಅಥವಾ ಅವರವರ ಇಷ್ಟ ಏನು ಅಂತ. ಸುಮ್ಮನೆ ಎಲ್ಲೋ ಕೂತ್ಕೊಂಡು ಯಾರನ್ನು ಗೈಡ್ ಮಾಡೋಕ್ಕಾಗಲ್ಲ, ಅಥವಾ ಯಾರ ಬಗ್ಗೆನೂ ಮಾತಾಡೋಕ್ಕೂ ಸಹ ಆಗೋದಿಲ್ಲ. ಇದೆಲ್ಲ ನಿಮಗೆ ಈಸಿ ಅಂತ ಅನಿಸತ್ತೆ, ನೋಡೋರ ಕಣ್ಣಿಗೆ ಏನೋ ಒಂಥರ ಫೀಲ್ ಆಗುತ್ತೆ. ಶಿ ಈಸ್ ಲೀಡಿಂಗ್ ವೆರಿ ಹ್ಯಾಪಿ ಲೈಫ್, ಇಂಡಿಪೆಂಡೆಂಟ್ ಲೈಫ್, ತುಂಬ ಫ್ರೀಡಮ್ ಇದೆ, ಫಿನಾನ್ಷಿಯಲ್ ಫ್ರೀಡಮ್ ಇದೆ ಅಂತ. ಬಟ್ ನೀವೇನೆಲ್ಲ ತಿಳ್ಕೊತಾ ಇದ್ದೀರಲ್ಲ ಅದೆಲ್ಲ ತಪ್ಪು. ಫಿನಾನ್ಷಿಯಲ್ ಫ್ರೀಡಮ್ ನನಗೆ ಏನಕ್ಕಿದೆ, ಬೇಸಿಕ್ ನೀಡ್ಸಿಗಿದೆ. ನನಗೇನು ಬೇಕು ಅದೆಲ್ಲ ತಗೊಳ್ಳೋ ಥರ ಫಿನಾನ್ಷಿಯಲ್ ಫ್ರೀಡಮ್ ಇಲ್ಲ. ಗೈಸ್, ಮಳೆ ಬಂದೇ ಬಿಡ್ತು. ಗೈಸ್ ನೋಡಿ, ಇನ್ನೇನು ಮಳೆ ಬರುತ್ತೆ ಅನ್ನೋ ಅಷ್ಟರಲ್ಲಿ ಮಳೆ ದಗ ಅಂತ ಬಂದೇ ಬಿಡ್ತು ಗೈಸ್. ನೋಡಿ ಎಷ್ಟು ಸ್ವೆಟರ್, ಎಷ್ಟು ವೆಟ್ಟಾದೆ ಅಂತ. ಬಟ್ಟೆ ಬೇರೆ ಒಣ ಹಾಕಿದ್ನ, ಓಡ್ದೆ ನೋಡಿ, ಮೊಬೈಲು ಬಿಟ್ಬಿಟ್ಟು ಓಡ್ಬಿಟ್ಟೆ. ನಂಗೆ ಗೊತ್ತಿತ್ತು ಮಳೆ ಬರುತ್ತೆ ಅಂತ, ನಿಮ್ಗೆ ಅದನ್ನ ಕ್ಯಾಪ್ಚರ್ ಮಾಡಿ ತೋರ್ಸೋಣ ಅನ್ನೋ ಅಷ್ಟರಲ್ಲಿ ಮಳೆ ದಗ ಅಂತ ಸುರಿದು. ಓ ಮೈ ಗಾಡ್. ಅದಕ್ಕೆ ಹೇಳೋದು, ನಮ್ಮ ನೆಗ್ಲಿಜೆನ್ಸಿಗೆ ನಾವೇ ಕಾರಣ ಅಂತ. ನಂಗೆ ಗೊತ್ತು ಈಗ ಕತ್ಲಾಯ್ತು, ಮಳೆ ಶಬ್ದ ಬರ್ತಾ ಇದೆ, ಇನ್ನು ಸ್ವಲ್ಪ ಹೊತ್ತು ಮಳೆ ಜೊಯ್ ಅಂತ ಇಳಿಯುತ್ತೆ, ಜೋರಾಗಿ ಇಳಿಯುತ್ತೆ ಅಂತ. ಆದ್ರೂ ಸಹ ನಾನು ಇಗ್ನೋರ್ ಮಾಡಿಬಿಟ್ಟೆ. ಇಗ್ನೋರ್ ಮಾಡಿದ ಅವಸ್ಥೆ ನಾನೇ ನೆನೆಯೋ ತರ ಆಯ್ತು. ಮತ್ತು ಬಟ್ಟೆನು ನೆಂದೋಗ್ಬಿಡೋದು.
ಗೈಸ್ ಇನ್ನು ಮಳೆ ಬರ್ತಾ ಇದೆ, ಆದ್ರೆ ಸ್ವಲ್ಪ ಅಷ್ಟೇ. ಸ್ಕೂಟಿಲಿ ಹೋಗ್ಬೋದು, ಬನ್ನಿ ಹೋಗೋಣ. ಮೇಲ್ಗಡೆ ಮೋಸ್ಟ್ಲಿ RCC ಮೇಲೆ ತುಂಬಾ ಮಳೆ ನೀರು ನಿಂತಿದೆ ಅನ್ಸುತ್ತೆ, ಫ್ಲೋ ಆಗ್ತಾ ಇದೆ. ಬನ್ನಿ ಗೈಸ್ ಹೋಗಿ ನಮ್ಮ ಚಿಂಟುನ ಕರ್ಕೊಂಡು ಬರೋಣ, ಟೈಮ್ ಆಯಿತು. ಗೈಸ್ ಇವತ್ತು ಸ್ನ್ಯಾಕ್ಸಿಗೆ ಚಿಂಟುಗೆ ಪಾಸ್ತಾ ಕೊಡ್ತಾ ಇದ್ದೀನಿ. ಸೊ ಎಂತ ಮಾಡೋದು, ದಿನ ಏನ್ ಕೊಡೋದು, ಚಪಾತಿ ದೋಸೆ ತಿನ್ನಲ್ಲ ಅಂತ ಹಠ ಮಾಡ್ತಾನೆ, ಬೇಜಾರಾಗೋಗಿದೆ. ಸೊ ಈಗ ಪಾಸ್ತಾ ಮಾಡ್ತಾ ಇದ್ದೀನಿ ಚಿಂಟುಗೋಸ್ಕರ. ಬನ್ನಿ ನೋಡೋಣ. ಈ ಸಂಬಂಧಗಳು, ಫ್ರೆಂಡ್ಶಿಪ್ಪು ಎಂತ ಇಲ್ಲ ಗೈಸ್, ಎಲ್ಲ ಬದನೆಕಾಯಿ ಅಂತಾರಲ್ಲ ಹಾಗೆ ಎಲ್ಲ ದುಡ್ಡಿನ ಮೇಲೆ ನಿಂತಿರೋದು. ದುಡ್ಡಿದ್ರೆ ದುನಿಯಾ, ದುಡ್ಡಿದ್ರೆ ಜಗತ್ತು. ದುಡ್ಡಿಲ್ಲ ಅಂದರೆ ನಿಮ್ಮನ್ನು ಕ್ಯಾರೆ ಅಂತಲೂ ಹೇಳೋದಿಲ್ಲ, ಕೇಳೋದಿಲ್ಲ. ಸೊ ಈ ದುಡ್ಡಿನ ಮೇಲೇ ಎಲ್ಲ ನಿಂತಿರೋದು. ಅಂಥದ್ರಲ್ಲೂ ಕೆಲವೊಂದು ಸಲ ಈ ರೀತಿ ಜೀವನ ಮಾಡಬೇಕು ಅಂದರೆ ಕಷ್ಟ ಆಗತ್ತೆ. ಲೈಫ್ ಲೀಡ್ ಮಾಡಬೇಕು ಅಂದರೆ ಮಗನಿಗೋಸ್ಕರ ಎಲ್ಲ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಜೀವನ ಮಾಡಬೇಕಲ್ಲ ಅಂದ್ಬಿಟ್ಟು ಬೇಜಾರಾಗತ್ತೆ. ಇರೋನೊಬ್ಬ ಮಗ, ಅವ್ನು ಚೆಂದ ಇರಲಿ ಅಂತ ನಾನು ಇಷ್ಟೊಂದು ಸ್ಯಾಕ್ರಿಫೈಸ್ ಮಾಡಬೇಕಾ ಅಂತ ಕ್ವಶನ್ ಮಾರ್ಕ್ ಆಗುತ್ತೆ. ಸೊ ಸ್ಯಾಕ್ರಿಫೈಸ್ ಮಾಡಿ ನಾನು ಪಡ್ಕೊಂಡಿದ್ದಾದರೂ ಏನು ಅಂದರೆ ಝೀರೋ. ಬಟ್ ನನ್ನ ಮಗನ ಪ್ರೀತಿ ಇದ್ದೇ ಇರುತ್ತೆ ಬಿಡಿ, ಅದು ಬೇರೆ ವಿಷಯ. ಆದರೂ ಹೇಳ್ತಾ ಇದ್ದೀನಿ. ಸೊ ಎಲ್ಲಿಂದ ಎಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೂ ನನಗೆ ಫೈನಲ್ ಆನ್ಸರ್ ಏನು ಸಿಗ್ತಾ ಇದಲ್ಲ, ಅದು ನನಗೆ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಬನ್ನಿ ಕೊಡೋಣ. ಆರೆಂಜ್ ಬಾಯ್ ವಿತ್ ಆರೆಂಜ್ ಟಿ ಶರ್ಟ್ ಹೆಂಗೆ? ಹೌ ಇಸ್ ಇಟ್? ಚೆನ್ನಾಗಿದೆ. Why are you disturbing, man? Why are... God showed. What? God give you the result. What? You're troubling me, na? Huh? God has pushed you. Get up. So don't show your anger in front of me. God will show you in back of me. Yes, women handling. Women handling. Troubling me. He is troubling me. ನನ್ನ ಮಗನಿಗೆ ಸ್ನ್ಯಾಕ್ಸ್ ತಿಂದಾಯ್ತಲ್ಲ, ಹೊಟ್ಟೆ ತುಂಬಿತು. ಸೊ ನನ್ನ ಜೊತೆ ಬಂದಿದ್ದಾನೆ ಫೈಟಿಂಗಿಗೆ. ನಂದು ಜಸ್ಟ್ ನಾವು ಸ್ನಾನ ಆಯಿತು. ಅಮ್ಮ ಮಗ ನೋಡಿ ಇದೇ ರೀತಿ ಯಾವಾಗಲೂ ನಾವು ಟೈಮ್ ಪಾಸ್ ಮಾಡೋದು, ಸುಮ್ಮನೆ ಕಿಚಾಪಿಚ ಅಂತ ಏನಾದರೂ ಕಿತ್ತಾಡ್ತಾನೆ ಇರ್ತೀವಿ. ನೋವಲ್ಲು ನೂರು ಸುಖವುಂಟು ಇಲ್ಲಿ. ಈ ಸಾಂಗಲ್ಲಿ ಎಷ್ಟು ಅರ್ಥ ಇದೆ ಅಲ್ಲ, ಕೇಳ್ತಾ ಇರೋಣ ಅನಿಸುತ್ತೆ. ನಾನು ಕಳೆದೇ ಹೋಗ್ಬಿಡ್ತೀನಿ. ಇಷ್ಟ ಆಯಿತು, ಅದಕ್ಕೆ ಒಂದು ಇನ್ಸ್ಟಾಗ್ರಾಮ್ ರೀಲ್ ಮಾಡಿದೆ. ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ. ನಿಮ್ಮ ಅನಿಸಿಕೆಗಳನ್ನ ಡ್ರಾಪ್ ಮಾಡಿ ಅಂತಿನೋ ಹೊರತು ನಿಮ್ಮ ನೆಗೆಟಿವಿಟಿನ ಇಲ್ಲಿ ತೋರಿಸ್ಬೇಡಿ, ಆಯಿತಾ? ಆದರೆ ಪಾಸಿಟಿವ್ ಮಾತಾಡಿ, ಇಲ್ಲಾಂದರೆ ಸುಮ್ಮನೆ ಇರಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.